ಎಲ್ಲರಿಗೂ ಇವತ್ತು ನಾನು ನಿಮಗೆ ರೇಸನ್ ಆರ್ಟ್ ಇಯರಿಂಗ್ ಸ್ಟಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೌಲ್ಡಿನ ಸಹಾಯದ ಮೂಲಕ. ಇದಕ್ಕೆ ಯು ವಿ ರೇಸನ್ ಬೇಕಾಗುತ್ತೆ. ಯು ವಿ ರೇಸನ್ನಲ್ಲಿ ಮಾಡಿದ್ರೆ ಬೇಗನೆ ಡ್ರೈ ಆಗುತ್ತೆ. ಅದೇ ನೀವು ನಾರ್ಮಲ್ 3:1 ಅಥವಾ 2:1 ರೇಸನ್ ತೊಗೊಂಡ್ರೆ ಇಟ್ ವಿಲ್ ಟೇಕ್ 24 hours ಅಥವಾ 48 hours. ಹಾಗಾಗಿ ನಾನು ಇವತ್ತು ಕ್ವಿಕ್ಕಾಗಿ ಮಾಡೋದಕ್ಕೋಸ್ಕರ ನಾನು ಯು ವಿ ರೇಸನ್ ತೊಗೊಂಡಿದ್ದೀನಿ. ಯು ವಿ ರೇಸನಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದನ್ನು ತೋರಿಸಿದ್ದೀನಿ ನಿಮಗೆ. ಲೈಕ್ ಯು ವಿ ರೇಸನ್ನು, ಮೈಕಾ ಪೌಡರು, ಮತ್ತು ಇಂಕು, ಮತ್ತು ಟೂತ್ ಪಿಕ್ಕು, ಪ್ಲಸ್ ಇಯರಿಂಗ್ ಸ್ಟಡ್ಡು, ಮತ್ತು ಬೇಸು, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇದೆಲ್ಲದನ್ನು ನಾನು ರಾಜಾ ಮಾರ್ಕೆಟಲ್ಲಿ ತೊಗೊಳ್ತೀನಿ. ಇದು ಯಾವುದು ಪ್ರಮೋಷನ್ ಇದಲ್ಲ, ನನಗೆ ಅಲ್ಲಿ ಕನ್ವೀನಿಯೆಂಟು. ಸೊ ನಾನು ಅಲ್ಲಿ ಹೋದಾಗಲೆಲ್ಲ ನನಗೇನು ಬೇಕೋ ನಾನು ಅದನ್ನು ಹೋಗಿ ತೊಗೊಂಬರ್ತೀನಿ. ಮತ್ತು ನಾನು ಮೌಲ್ಡನ್ನು ಮೊದಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೆಲೋಫಿನ್ ಟೇಪ್ ಸಹಾಯದಿಂದ. ಇವಾಗ ಜಸ್ಟ್ ಹಾಗೇನೆ ಕೈಯಲ್ಲಿ ಒರೆಸ್ಕೊತಾ ಇದ್ದೀನಿ. ಮೈನ್ಯೂಟ್ ಡಸ್ಟ್ ಇದ್ರೂ ಸೆಲೋಫಿನ್ ಟೇಪಲ್ಲಿ ಅದು ರಿಮೂವ್ ಆಗುತ್ತೆ. 4 ಸ್ಟಡ್ಡನ್ನು ಮಾಡ್ತಾ ಇದ್ದೀನಿ ನಾನು ಇವತ್ತು. ಅಂದರೆ 2 ಒಂದೇ ಕಲರಲ್ಲಿ ಮಾಡ್ತಾ ಇದ್ದೀನಿ, ಮತ್ತು ಇನ್ನು 2 ಜೊತೆ ಬೇರೆ ಕಲರಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟು ಯು ವಿ ರೇಸನ್ನ ಹಾಕೋತಾ ಇದ್ದೀನಿ. ಫುಲ್ಲು ಹಾಕೋಬಾರ್ದು, ಸ್ವಲ್ಪನೇ ಹಾಕೋಬೇಕು. ಅದು ಫುಲ್ಲು ತುಂಬಿದ್ರೆ ಮತ್ತು ನಿಮಗೆ ಮಿಕ್ಸಿಂಗಿಗೆ ಕಷ್ಟ ಆಗುತ್ತೆ, ಮತ್ತು ಇನ್ನೊಂದು ಲೇಯರ್ ಹಾಕಬೇಕಾಗತ್ತೆ. ಸೊ ಎಲ್ಲದಕ್ಕೂ ಒಂದು ಚೂರೇ ಹಾಕೋತಾ ಇದ್ದೀನಿ. ಕಾಣಿಸ್ತಿಲ್ಲ, ಗೊತ್ತಾಯಿತು, ಸಾರಿ. ಅದು ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ, ಸೈಡಿಂದ ಹಾಕಬೇಕಿತ್ತು. ಇಂಕ್ ಹಾಕ್ತಾ ಇದ್ದೀನಿ ಇವಾಗ. ಒಂದು ಪೇರಿಗೆ ಇಂಕ್ ಹಾಕಿದ್ದೀನಿ. ಚೂರು ಇಂಕ್ ಹಾಕಬೇಕಾಗುತ್ತೆ. ಅದು ಓಪನ್ ಆಗಿರಲಿಲ್ಲ ಹೊಸದು, ಹಾಗಾಗಿ ಓಪನ್ ಮಾಡ್ಕೋತಾ ಇದ್ದೀನಿ. ಒಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಇದು ಜಾಸ್ತಿ ಆಗೋಯ್ತು ಆ್ಯಕ್ಚುಲಿ, ಹೊಸದಲ್ವ, ಹಾಗಾಗಿ ಜಾಸ್ತಿ ಬಂದ್ಬಿಡ್ತು. ಇಷ್ಟೊಂದು ಇಂಕೇನು ನೆಸೆಸಿಟಿ ಇಲ್ಲ. ಒಂದು ಡ್ರಾಪಲ್ಲೇ ಎರಡಕ್ಕೂ ಆಗೋಗುತ್ತೆ. ಅದೇ ಯು ವಿ ರೇಸನ್ಗೂ ಡೈರೆಕ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಇರೋ ಡಿಫ್ರೆನ್ಸು. ಯು ವಿ ರೇಸನಲ್ಲಾದರೆ ನಾವು ಮೌಲ್ಡಿಗೆ ಹಾಕ್ಬಿಟ್ಟು ಅಲ್ಲೇ ನಾವು ಏನು ಇಂಕ್ ಹಾಕ್ತೀವೋ ಅದು ಜಾಸ್ತಿ ಬಿದ್ರೂ ಇದಾಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗಾದರೆ ನಮಗೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರ್ತೀವಿ, ನೋಡ್ಕೊಂಡು ಮಿಕ್ಸ್ ಮಾಡ್ಬೋದು. ಈಗ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಮೈಕಾ ಪೌಡರಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಎರಡು ಪೇರು ಪಿಂಕಲ್ಲಿ ನಂಗೆ ಪಿಂಕ್ ಇಷ್ಟ ಅಂತ ಹೇಳ್ಬಿಟ್ಟು, ನನಗೂ ನನ್ನ ಮಗಳಿಗೂ ಪಿಂಕ್ ಇಷ್ಟ. ಸೊ ಹಾಗಾಗಿ ಪಿಂಕನ್ನು 2 ಪೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಡೈರೆಕ್ಟಾಗಿ ಹಾಕಿದ್ರೆ ಒಂದಕ್ಕೆ ಕಮ್ಮಿ, ಒಂದಕ್ಕೆ ಜಾಸ್ತಿ. ಇದು ನಾನು ನಿಮಗೆ ತೋರ್ಸೋದಕ್ಕೋಸ್ಕರ ಡೈರೆಕ್ಟ್ ಹಾಕ್ತಾ ಇರೋದು. ಯೂಶ್ವಲಿ ಹಂಗೆ ಹಾಕಬಾರ್ದು. ಮಿಕ್ಸ್ ಮಾಡಿಬಿಟ್ಟೇನೆ ನಾವು ಯು ವಿ ರೇಸನ್ ಆದ್ರೂ ಒಂದು ಬೌಲಿಗೆ ತಗೊಂಡು ಆಮೇಲೆ ನಾವು ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ನಾನು ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಏನು ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗೆ ಹಾಕಿ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿ ಬರುತ್ತೆ. ಬಟ್ ಏನು ಅಂದರೆ ಒಂದಕ್ಕೆ ಜಾಸ್ತಿ, ಒಂದಕ್ಕೆ ಕಮ್ಮಿ ಡಿಫ್ರೆನ್ಸ್ ಗೊತ್ತಾಗತ್ತೆ. ಡೈರೆಕ್ಟಾಗಿ ಹಾಕಿದಾರೋ ಅಥವಾ ಮಿಕ್ಸ್ ಮಾಡಿ ಹಾಕಿದಾರೋ ಏನು ಅನ್ನೋದು ಡಿಫ್ರೆನ್ಸ್ ನಿಮಗೆ ಲಾಸ್ಟಲ್ಲಿ ನೋಡಿ ಗೊತ್ತಾಗತ್ತೆ. ಲಾಸ್ಟ್ವರೆಗೂ ನೋಡಿದ್ರೇ ಗೊತ್ತಾಗೋದು ಅದು ಏನು ಅಂತ ರಿಸಲ್ಟು. ನೋಡ್ಬೋದು ನೀವು ಹೇಗೆ ಜಾಸ್ತಿ ಒಂದಕ್ಕೆ ಜಾಸ್ತಿ, ಒಂದಕ್ಕೆ ಕಮ್ಮಿ ಆ ಥರ ಆಗ್ತದೆ. ಆಚೆ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗ್ತದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನೋಡ್ಕೊಂಡು ಹಾಕ್ಕೊಳ್ಳಿ ನೀವೂನು. ಇದನ್ನು ಮಾಡಿದ್ಮೇಲೆ ಯು ವಿ ರೇಸನ್ ಲೈಟ್ ಬಿಡಬೇಕಾಗತ್ತೆ, ಹಾಗಾದ್ರೇ ಅದು ಮೌಲ್ಡ್ ಕರೆಕ್ಟಾಗಿ ಇದಾಗೋದು. ಯು ವಿ ರೇಸನ್ ಲೈಟ್ ಇಲ್ಲ ಅಂತಂದರೆ ಡೈರೆಕ್ಟ್ ಸನ್ಲೈಟಿಗೆ ಇದು ಇದಾಗಲ್ಲ. ಗಟ್ಟಿ ಆಗಲ್ಲ. ಅದೇ ಬೇರೆ ನೀವು ತೊಗೊಂಡ್ರೆ ರೇಸನ್ನು ಅದರೊಳಗೆ ಗಟ್ಟಿ ಆಗುತ್ತೆ. ಬಟ್ ನೀವು ಯು ವಿ ರೇಸನ್ ಲೈಟ್ ಇದನ್ನು ತೊಗೊಂಡಿದ್ರೆ ಯು ವಿ ಲ್ಯಾಂಪಿಂದನೇ ನಿಮಗೆ ಗಟ್ಟಿ ಆಗೋದು, ಇಲ್ಲಾಂದರೆ ಗಟ್ಟಿ ಆಗಲ್ಲ. ನಾನು ಈಗಲೇ ಅದನ್ನು ಸ್ಟಡ್ಡಿಂದ್ರದ್ದು ಹಾಕಿದ್ದೀನಿ ಕೂರತ್ತೆ ಅಂತ. ಇಲ್ಲಾಂದರೆ ನೀವು ಆಮೇಲೂ ಹಾಕಬಹುದು. ಫೆವಿಕ್ವಿಕ್ ಅಥವಾ
ಫೆವಿ ಬಾಂಡ್ ಅಥವಾ U7 B700 ಅಥವಾ 600 ಅದನ್ನಾದರೂ ಯೂಸ್ ಮಾಡಿ ಹಾಕ್ಬೋದು. ಬಟ್ ನಾನೇನು ಅಂದರೆ ಅದರೊಳಗೆ ಡೈರೆಕ್ಟಾಗಿ ಹಾಕಿದ್ರೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಇವಾಗ ಸೆಕೆಂಡ್ ಲೇಯರ್ ಹಾಕ್ತಾ ಇದ್ದೀನಿ. ನೀವು ನೋಡ್ದಂಗೆ ಸೆಕೆಂಡ್ ಲೇಯರಲ್ಲಿ ಫುಲ್ ಹಾಕಬೇಡಿ, ನೋಡ್ಕೊಂಡು ಹಾಕಿ. ಒಂಚೂರು ಟೂತ್ ಪಿಕ್ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಹಾಕಿ. ಓವರ್ ಆಯಿತು ಅಂದ್ರೂ ಅದು ಸುಮ್ಮನೆ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಏರ್ ಬಬಲ್ ಇತ್ತು ಅಂದರೆ ಏರ್ ಸ್ಪ್ರೇ ಮಾಡ್ಕೊಳ್ಳಿ. ಬಬಲ್ಸ್ ಇದ್ರೆ ಅದು ಚೆನ್ನಾಗಿ ಬರಲ್ಲ. ನಂದು ಯಾವುದಕ್ಕೂ ಬಬಲ್ಸ್ ಬಂದಿರಲಿಲ್ಲ, ಹಾಗಾಗಿ ನಾನು ಬಬಲ್ ಸ್ಪ್ರೇ ಮಾಡಲಿಲ್ಲ. ನೀವು ಡೈರೆಕ್ಟಾಗಿ 2:1 ಅಥವಾ 3:1 ರೇಷಿಯೋ ಅನ್ನೋದು ರೇಸನ್ ತೊಗೊಂಡ್ರೆ ಅದರೊಳಗೆ ನಿಮಗೆ ಏರ್ ಬಬಲ್ಸ್ ಮಿಕ್ಸಿಂಗಲ್ಲಿ ಜಾಸ್ತಿ ಬರುತ್ತೆ. UV ರೇಸನಲ್ಲಿ ಅಷ್ಟು ಬಬಲ್ಸ್ ಬರಲ್ಲ. ಬರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಬರುತ್ತೆ ಅಷ್ಟೇನೆ. ನಂದಕ್ಕೆ ಇವತ್ತು ಬಂದಿರಲಿಲ್ಲ, ಹಾಗಾಗಿ ನಾನು ತಗೊಳ್ಳಿಲ್ಲ. ಮತ್ತೆ ಇನ್ನೊಂದು 5 ನಿಮಿಷ ಇಡ್ತಾ ಇದ್ದೀನಿ ಅದನ್ನು, UV ಲ್ಯಾಂಪ್ನ ಗಟ್ಟಿ ಆಗೋದಕ್ಕೆ. ನೋಡಬಹುದು ಎಷ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂದರೆ, ನಿಮಗೇನಾದರೂ ಪಾರ್ಟಿ ಆ ಥರ ಇದ್ದಾಗ ಬೇಗ ಮ್ಯಾಚಿಂಗ್ ಇಯರಿಂಗ್ಸ್ ಇಲ್ಲ ಅಂದರೆ ಈ ಥರ ನೀವು ಸ್ಟಡ್ಸ್ ಅಥವಾ ಏನಾದರೂ ಮಾಡಿಕೊಂಡು ನೀವು ಮಾಡಬಹುದು. ಜುಮ್ಕಾನೂ ಮಾಡಬಹುದು ಅನಿಸುತ್ತೆ, ನಾನು ಇನ್ನೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೇನು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಇಯರಿಂಗ್ಸ್ ಬೇಕೋ ಅಥವಾ ರಿಂಗ್ ಬೇಕೋ, ಫಿಂಗರ್ ರಿಂಗ್ ಬೇಕೋ ಅಥವಾ ಲಾಕೆಟ್ಸ್ ಬೇಕೋ, ಬ್ರೇಸ್ಲೆಟ್ ಬೇಕೋ, ಏನು ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಇನ್ ಕೇಸ್ ನೀವು ಟ್ರೈ ಮಾಡಿದ್ರು ಅದ್ರ ಪಿಕ್ನ ನನಗೆ ಕಳಿಸಿ, ನನಗೂ ಖುಷಿ ಆಗುತ್ತೆ ನೀವು ಟ್ರೈ ಮಾಡಿದ್ದೀರಾ ಅಂತ ನಾನು ಮಾಡಿದ್ದು ಸಾರ್ಥಕತೆ ಬರುತ್ತೆ ಆವಾಗ. ನೀವು ಇನ್ ಕೇಸ್ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿದರೆ. ಥ್ಯಾಂಕ್ ಯು ಗೈಸ್. ನನ್ನ ವಾಯ್ಸ್ ಶಿವರಿಂಗ್ ಬಂದಿದೆ ಮಧ್ಯದಲ್ಲಿ, ಸ್ಪಷ್ಟತೆ ಇಲ್ಲ. ಕೆಲವೊಂದು ಕಡೆ ವರ್ಡು ಇದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ಸ್ಪಷ್ಟತೆ ಇಲ್ಲ ಅಂದರೆ ಸಾರಿ. ಥ್ಯಾಂಕ್ ಯು. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನನ್ನು ಬೆಳೆಸಿ, ನೀವು ಬೆಳೀರಿ.